ಇವಿಎಂ ಮಷೀನ್ ಮತದಾನ ಶುರುವಾಗಿ 1 ಗಂಟೆಯಾದ್ರೂ ಇದುವರೆಗೆ ವೋಟಿಂಗ್ ಶುರುವಾಗಿಲ್ಲ. ಪಾದರಾಯನಪುರ ಸುಲ್ತಾನ್ ಪಾಳ್ಯದಲ್ಲಿ ಮತದಾನ ಇನ್ನೂ ಶುರುವಾಗಿಲ್ಲ. ಸುಲ್ತಾನ್ ಪಾಳ್ಯ ಮತಗಟ್ಟೆ 46ರಲ್ಲಿ ಇದುವರೆಗೆ ವೋಟಿಂಗ್ ಸ್ಟಾರ್ಟ್ ಆಗಿಲ್ಲ. ಬೆಳಗ್ಗೆ 6 ಗಂಟೆಯಿಂದಲೇ ಮತದಾನಕ್ಕೆ ಬಂದು ಕಾಯ್ತಾ ನಿಂತಿದ್ದಾರೆ ಜನ. ಮತದಾನ ತಡವಾಗಿರೋದಕ್ಕೆ ಪಾದರಾಯನಪುರ ಜನ ಕೋಪ ಮಾಡ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ನಾವು ಕಾದಿದ್ದೀವಿ, ಆದ್ರೆ ಇಲ್ಲಿವರೆಗೆ ವೋಟಿಂಗ್ ಸ್ಟಾರ್ಟ್ ಆಗಿಲ್ಲ ಅಂತ ತಮ್ಮ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಬೆಳಗ್ಗೆಯಿಂದ ಕ್ಯೂನಲ್ಲಿ ಸಾಲುಗಟ್ಟಿ ನಿಂತಿದ್ದಾರೆ, ಆದ್ರೆ ವೋಟಿಂಗ್ ಇದುವರೆಗೆ ಆರಂಭ ಆಗಿಲ್ಲ. 7 ಗಂಟೆಗೆ ವೋಟಿಂಗ್ ಶುರು ಆಗಿದೆ. ಈಗ 8:20ರ ಸಮಯ, ಇನ್ನೂ ವೋಟಿಂಗ್ ಶುರು ಆಗಿಲ್ಲ. ಮತದಾರರಿಗೆ ಇವತ್ತು ಬೆಳಗ್ಗೆನೆ ಮತದಾನ ಮಾಡಕ್ ಆಗದೆ ಬೇಸರ ಆಗಿರುವಂತದ್ದು. ಸದ್ಯಕ್ಕೆ ನಾವು ಪಾದರಾಯನಪುರ ಬೂತ್ ನಂಬರ್ 46 ಬಳಿ ಇದೀವಿ. ಇದು ಚಾಮರಾಜಪೇಟೆ ವಾರ್ಡ್ ನಂಬರ್ 135 ವಾರ್ಡ್ ನಂಬರ್. ಇಲ್ಲಿ ಸಮಸ್ಯೆ ಆಗಿರುವಂತದ್ದು ನಾವಿಲ್ಲಿ ನೋಡಬಹುದು. ಬೆಳಗ್ಗೆ 7 ಗಂಟೆಗೆ ಏನು ಮತದಾನ ಶುರು ಆಗಬೇಕಿತ್ತು, ಆದ್ರೂ ಕೂಡ 1 ಗಂಟೆ ಕಳೆದ್ರೂ ಕೂಡ ಇನ್ನೂ ಕೂಡ ಇಲ್ಲಿ ಮತದಾನ ಶುರು ಆಗಿಲ್ಲ. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಕ್ಯೂ ನಿಂತಿದ್ದಾರೆ. ಬೆಳಗ್ಗೆ ಅಂದ್ರೆ 7 ಗಂಟೆ ಟೈಮಿಗೆ ಬಂದು ಜನ ವೋಟ್ ಹಾಕಿ ಹೋಗೋಣ ಅಂತ ಹೇಳ್ಬಿಟ್ಟು ಉತ್ಸಾಹದಿಂದ ಜನ ಬಂದ್ರೂ ಕೂಡ ಇಲ್ಲಿ ಇವಿಎಂ ಮೆಷಿನ್ ಕೈ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ವೋಟ್ ಹಾಕಕ್ ಆಗದೆ ಇರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಕ್ಯೂನಲ್ಲಿ ನಿಂತಿದ್ದಾರೆ, ಆದ್ರೆ ವೋಟ್ ಹಾಕಕ್ ಆಗ್ತಾ ಇಲ್ಲ ಅನ್ನುವಂಥದ್ದು. ಅವ್ರನ್ನೇ ಮಾತಾಡ್ಸೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾಕಂದ್ರೆ ಇಲ್ಲಿ ಇರುವಂತವರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಮಸೀದಿಗೆ ಹೋಗ್ಬೇಕು, ಪ್ರೇಯರ್ ಮಾಡಬೇಕು ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾ ಇದ್ರು. ಶುಕ್ರವಾರ, ಹಾಗಾಗಿ ನಮಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಸರ್, ಇವತ್ತು ಎಷ್ಟು ಗಂಟೆಗೆ ಬಂದ್ರೆ ನೀವು ಇಲ್ಲಿಗೆ ವೋಟ್ ಹಾಕಿ? 6 ಗಂಟೆಗೆ. 6 ಗಂಟೆಯಿಂದ ನಿಂತಿದ್ದಾರೆ ಜನ ಎಲ್ಲ ಜನ. ಆಮೇಲೆ ಕ್ಯೂ ನೋಡ್ಬಿಟ್ಟು ಎಷ್ಟೋ ಜನ ವಾಪಸ್ ಹೋಗ್ತಾವ್ರೆ. ಇದೀಗೆ ತುಂಬಾ ತೊಂದರೆ ಆಗ್ತಾ ಇದೆ. ಆಫೀಸರ್ಗಳಿಗೆ ನಾವು ಎಲ್ಲ ಹೇಳಿದೀನಿ, ಕಂಪ್ಲೇಂಟ್ ಮಾಡಿದೀವಿ. ಮಾಡಿದ ತಕ್ಷಣ ಏನಂತವ್ರೆ, ಮಿಷಿನ್ ತರಿಸಿದ್ದೀವಿ, ಮಿಷಿನ್ ಪ್ರಾಬ್ಲಮ್ ಇದೆ, ವೋಟಿಂಗ್ ಮಿಷಿನು ಯಾವುದು ಅದು ಬಟನ್ ಅದು ಪ್ರೆಸ್ ಆಗ್ತಾ ಇಲ್ಲ ಅಂತ ಈ ಮಾತು ಹೇಳ್ತಾವ್ರೆ. ಅದರಿಂದ ಜನಕ್ಕೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಜನ ಬಂದ್ಬಿಟ್ಟು ಕ್ಯೂ ನೋಡಿಬಿಟ್ಟು ಜನ ಸೇರ್ತಾವ್ರಲ್ಲ, ನೋಡಿಬಿಟ್ಟು ರಿಟರ್ನ್ ಈಗ ಮನೆಗೆ ಹೋಯ್ತಾವ್ರೆ. ಪಾಪ ಎಷ್ಟೋ ಜನ ವೋಟಿಂಗ್ ಮಿಷಿನ್ ಯಾವುದು ಬಟನ್ ಹ್ಯಾಂಗ್ ಆಗಿದೆ ಅಂತೆ, ಅದರಿಂದ ವೋಟ್ ಬೀಳ್ತಾ ಇಲ್ಲ. ಹೊಸದಾಗಿ ನಾವು ಕಂಪ್ಲೇಂಟ್ ಮಾಡಿದ್ದೀವಿ, ACPಗೆ ತಗೊಂಬತ್ತಾವ್ರ ಅಂತ ಹೇಳ್ತಾವ್ರೆ. 1 ಗಂಟೆಯಿಂದ ಇನ್ನೂವರೆಗೂ ವೋಟಿಂಗ್ ಮಿಷಿನ್ ಬಂದೇ ಇಲ್ಲ ನೋಡಿ. 7 ಗಂಟೆಗೆ ಸ್ಟಾರ್ಟ್ ಆಗೋದು, ಇಮಿಡಿಯೇಟ್ಲಿ ಅದು ಪ್ರಾಬ್ಲಮ್ ಆಗಿಬಿಡ್ತು. ಅದು ಬಟನ್ನು ಪ್ರೆಸ್ಸೇ ಆಗ್ತಾ ಇಲ್ಲ. ಈಗ 1 ಗಂಟೆಯಿಂದ ಅವನು ಇನ್ನೂವರೆಗೂ ಅವರು ತರಿಸಿಲ್ಲ ನೋಡಿ ವೋಟಿಂಗ್ ಮಿಷಿನ್. ಹೌದೌದೌದು, ಎಷ್ಟೋ ಜನ ಪಾಪ ಈಚೆಯಿಂದ ಬರ್ತಾವ್ರೆ. ಇವತ್ತು ಶುಕ್ರವಾರ ಬೇರೆ, ಪಬ್ಲಿಕ್ಗೆ ತೊಂದರೆ ಆಗ್ತಾ ಇದೆ. ನಮಾಜಿದು ಇರಲಿ, ದೇವಸ್ಥಾನಕ್ಕೆ ಹೋಗೋದು ಇರಲಿ, ಪಾಪ ಎಲ್ರಿಗೂ ತೊಂದರೆನೇ ಅಲ್ಲ. ಎಷ್ಟೋ ಜನ ದೇವಸ್ಥಾನಕ್ಕೆ ಹೋಗಿರ್ತಾರೆ, ಪೂಜೆ ಮಾಡಿಬಿಟ್ಟು ಹೋಗೋಣ ಡ್ಯೂಟಿಗಂತ. ಅದು ಬೇರೆ ಪ್ರಾಬ್ಲಮ್ ಆಗ್ತಾ ಇದೆ. ಸ್ವಲ್ಪ ದಯಮಾಡಿ ತಾವು ಸ್ವಲ್ಪ ಕವರ್ ಮಾಡಿಬಿಟ್ಟು ಸ್ವಲ್ಪ ಇದು ಮಾಡಿ ಮೇಡಮ್. ಸರ್ ಹೇಳಿ, ಇವತ್ತು ಶುಕ್ರವಾರ ಅಂತ ಹೇಳ್ತಾ ಇದ್ರಿ, ಮಸೀದಿಗೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಬೇಗ ಬಂದ್ವಿ ಅಂತ ಹೇಳ್ತಾ ಆ ಥರ ಏನೂ ಇಲ್ಲ. ಯಾಕೆಂದ್ರೆ ಮೊದಲು ಚುನಾವಣೆ ಅಂತಂದ್ರೆ ಅದಕ್ಕೂ MP ಚುನಾವಣೆ ಅಂದ್ರೆ ಉದಾಸೀನ ಇತ್ತು. ಚುನಾವಣಾ ಇಲಾಖೆಯಿಂದ ಮತ್ತು ಸರ್ಕಾರದ ಮಟ್ಟದಲ್ಲಿ ಏನು ಅವೇರ್ನೆಸ್ ತಂದಿದ್ದಾರೆ, ಅದಕ್ಕೆ ಜನರಲ್ ಅವೇರ್ನೆಸ್ ಇದೆ. ಮತದಾನ ಮಾಡಬೇಕು, ಅದರಲ್ಲೂ ಸೆಂಟ್ರಲಲ್ಲಿ ಹೋದ ಸಾರಿ ಮತದಾನ ಕಡಿಮೆ ಆಗಿದೆ ಅನ್ನೋ ಕಾರಣದಿಂದ ಎಲ್ಲ ಜನರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿದೆ. ಅದಕ್ಕೋಸ್ಕರ ಜನ ರಣಬಿಸಲಾಗಿರೋದ್ರಿಂದ ಬೆಳಿಗ್ಗೆ ಮತದಾನ ಮಾಡೋಣ ಅಂತ ಬಿರ್ಸಾಗಿ ಬಂದಿದ್ದಾರೆ. ತಾವೆಲ್ಲ ಗಮನಿಸಿದ್ದೀರಾ, ತುಂಬ ಜನ ಇದ್ದಾರೆ. ಆದರೆ ಚುನಾವಣಾ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೋಆಪ್ರೇಟ್ ಮಾಡ್ತಾ ಇಲ್ಲ. ಮಿಷನ್ ಹ್ಯಾಂಗಾಗಿ 1 ಗಂಟೆ ಆಯಿತು. ನಾವು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ರು ಸಹ ಆಗ್ತಾ ಇದೆ, ಬರ್ತಾ ಇದ್ದಾರೆ ಅಂತಾ ಇದ್ದಾರೆ. ಇನ್ನೊಂದು ಮಾತೇನು ಅಂದರೆ, ಯಾವುದೇ ಚುನಾವಣೆಯಲ್ಲಿ MLA ಆಗಿರ್ಬೋದು ಅಥವಾ ಕೌನ್ಸಿಲರ್ ಆಗಿರ್ಬೋದು, ಅವಾಗ ಸೀಮಿತವಾಗಿರ್ತದೆ. ಅವಾಗ ಅಭ್ಯರ್ಥಿಗಳು ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ. ಈ MP ಚುನಾವಣೆ ಆಗಿರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಅಭ್ಯರ್ಥಿಗಳು ಬಾರದಿರೋದ್ರಿಂದ ಈ ಚುನಾವಣಾ ಅಧಿಕಾರಿಗಳು ಉದಾಸೀನ ಮಾಡ್ತಾ ಇದ್ದಾರೆ ಅಂತ ನಮ್ಮ ಆರೋಪ ಇದೆ. ಹಾಗೇನೆ ಚುನಾವಣಾ ಇಲಾಖೆ ಏನಿದೆ, ಚುನಾವಣಾ ಆಯೋಗ ಸುಮಾರು 1.5 ತಿಂಗಳಿಂದ ಬೊಬ್ಬೆ ಹೊಡಿತಾ ಇದೆ. ನಾವು ಇದು ಮಾಡಿದ್ದೀವಿ, ಅದು ಮಾಡಿದ್ದೀವಿ ಅಂತ ಅವೇರ್ನೆಸ್ ತಂದಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಇಲಾಖೆ ಮಟ್ಟದಲ್ಲಿ ಏನು ಮಾಹಿತಿ ಕೊಡಬೇಕು, ಅದು ಕೊರತೆ ಇದೆ ಅಂತ ಜನರಲ್ಲಿ ಬರ್ತಾ ಇದೆ. ಸುಮಾರು 6 ಗಂಟೆಯಿಂದ ನಾವು ಸಹ ವೇಟ್ ಮಾಡ್ತಾ ಇದ್ದೀವಿ. ಸುಮಾರು ಜನ ಇದ್ದಾರೆ. ಇದಕ್ಕೆ ಸಾರ್ವಜನಿಕರಿಂದ ತುಂಬ ತೊಂದರೆ ಆಗ್ತಾ ಇದೆ. ಎಲ್ಲ ಹಾಕಿ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ ಬಿಡಿ. ಮಾತಾಡ್ತಾರೆ
ನಾವು ಬಂದಿದ್ದು 7 ನಾವು ಇತ್ತು ಮೇಡಮ್. ಬೂತ್ ನಂಬರ್ 46 ಅಲ್ಲಿ ಮಿಷಿನ್ ಇದಾಗಿದೆ ಮತ್ತು ಏನೂ ರೆಸ್ಪಾನ್ಸ್ ಬಂದಿಲ್ಲ ಅಧಿಕಾರಿಗಳಿಂದ. ಮಸ್ಜಿದ್ ಫ್ರೈಡೇ ಇರೋದ್ರಿಂದ ಎಲ್ಲರೂ ನಮಾಜಿಗೆ ಹೋಗಬೇಕು. ಅದು ಬಿಟ್ಟು ಬಿಸಿಲು ಅಂತ ಎಲ್ಲರೂ ಬೇಗ ಬಂದಿದ್ದಾರೆ. ಸೊ ಅದಕ್ಕೆ ಕ್ಯಾಂಡಿಡೇಟ್ಸ್ ಅಧಿಕಾರಿಗಳು ಬೇಗ ರೆಸ್ಪಾನ್ಸ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಇದು ಏನು ಮತದಾನಕ್ಕೆ ಉತ್ಸಾಹದಿಂದ ಬಂದಿದ್ದಾರೆ ಜನ. ಬೆಳಗ್ಗೆನೆ ಬಂದು ವೋಟ್ ಹಾಕ್ಬಿಟ್ಟು ಹೋಗೋಣ, ಆಮೇಲೆ ಬಿಸಿಲು ಶುರುವಾಗುತ್ತೆ. ಜೊತೆಗೆ ಇವತ್ತು ಶುಕ್ರವಾರ ಮಸೀದಿಗೆ ಹೋಗಬೇಕು ಅನ್ನುವಂಥದ್ದು ಕೂಡ ಜನರಲ್ಲಿತ್ತು. ಆದರೆ ಇಲ್ಲಿಗೆ ಬಂದಂತಹ ಮತದಾರರಿಗೆ ಈಗ ಬೇಸರ ಆಗಿರುವಂಥದ್ದು ಸುಮಾರು 1 ಗಂಟೆ ಆದ್ರೂ ಕೂಡ ಇನ್ನೂ ಕೂಡ ಮತ ಹಾಕೋದಿಕ್ಕೆ ಅವರಿಗೆ ಏನು ಇಲ್ಲಿ ಅವಕಾಶ ಸಿಕ್ಕಿಲ್ಲ ಅನ್ನುವಂಥದ್ದು. ಕೂಡಲೇ ಇದನ್ನ ಸರಿಪಡಿಸಿ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.